ಯೂಟ್ಯೂಬ್ ಚಾನಲ್. ಆಮೇಲೆ ಗೊತ್ತಿಲ್ಲ. ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀನ ಲೈಕ್ ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಗೊತ್ತಿಲ್ಲ. ವಿಡಿಯೋಸ್ ನೋಡಿ. ಇದು ನೋಡಿ. ಹೇಗಿದ್ದೀರಾ? ಹೇಗಿದ್ದೀರ? ನಾವು ಇವಾಗ ನಾವು ಈಗ 8 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ 8 ಗಂಟೆಯಿಂದ ನಾವು ಹ್ಞೂ ಹಾಕ್ಬಿಟ್ಟಿದ್ದೀವಿ. ನಮ್ಮನೆ ಏನು ತಿಂಡಿ? ನಮ್ಮ ಏನು ತಿಂದ್ರೆ ಏನು? ಅಕ್ಕಿ ರೊಟ್ಟಿ, ಅಕ್ಕಿ ರೊಟ್ಟಿ, ಹುಳಿ ಜಿಂಕ. ಉಳ್ಚಿಕ. ಬನ್ನಿ ಎಲ್ಲರೂ ತಿನ್ನಿ. ಎಲ್ರು ಬನ್ನಿ ತಿನ್ನಿ. ನಾವೀಗ ಏನು ಮಾಡ್ತಾ ಇದೀವವ? ಕೃತು ಸ್ನಾನ ಮಾಡ್ಕೊ ಬಂದ್ಲು. ಮೈ ತೊಳ್ಕೊ ಬಂದ್ಲು. ಈಗ ರೆಡಿ ಆಗ್ತಾ ಇದ್ದಾಳೆ ಫ್ರೆಂಡ್ಸ್. ಅದು ಯಾರು ತಗೊಟ್ಟಿದ್ದು ಫ್ರಾಕು? ಫ್ರೆಂಡ್ಸ್ ಈಗ ಮೈ ತೊಳ್ಕೊ ಬಂದು ಟವಲ್ ಸುತ್ತ ಕಟ್ಸಿತ್ತು ನಮ್ಮಮ್ಮ. ನಾನು ಅಡುಗೆ ಮನೇಲಿ ಹುಳಿ ಜಿಂಕ ತಿರುಗ್ತಾ ಇದ್ದೆ. ಮೈ ತೊಳಸ್ಬಿಟ್ಟು ಕಳಿಸ್ತು. ಚಡ್ಡಿ ಟಿ ಶರ್ಟ್ ಹಾಕೋತಿ ಫ್ರಾಕ್ ಹಾಕೋತಿ ಅಂತ ಕೇಳಿದೆ. ಫ್ರಾಕು ಒಂದು ಸರಿ ನಡಿ ಅಂದರೆ ಏನಂತ ಹೇಳ್ತಿದ್ದಾಳೆ ಗೊತ್ತಾ ಇವಳು? ನಂಗೆ ಅಪ್ಪ ತಗೊಟ್ಟಿದ್ದು ಫ್ರಾಕೇ ಆಗಬೇಕು ಅಂತ. ಬೇರೆವೆಲ್ಲ ಒಂದು 4-5 ಕೊಟ್ಟೆ ಚೆನ್ನಾಗಿರೋದು, ಇದಕ್ಕಿಂತ ಚೆನ್ನಾಗಿರೋದು ಬೇಡ ನನಗೆ, ಸಂತು ಅಪ್ಪ ತಗೊಟ್ಟಿರೋದೇ ಬೇಕು ಅಂತ ಹಠ ಹಿಡಿದ್ಲು. ಸೊ ತಿರುಕೊಚ್ಚಿನೂ ಫ್ರಾಕ್ ಹೆಂಗೈತೆ ತೋರಿಸೋಣ. ಇದನ್ನು ಜಾಸ್ತಿ ಸಲ ವೇರ್ ಮಾಡಿಲ್ಲ, ಒಂಥರ ಸಿಂಕ್ ಥರ ಬಂದಿದೆ ಅಂತ ಹೇಳಿ ಅದನ್ನು ವೇರೇ ಮಾಡಿಲ್ಲ. ಯಾವಾಗಲೂ ಒಂದು ಫಂಕ್ಷನ್ಗೆ ಬೇಕು ಅಂತ ಹೇಳಿ ಚಿಕ್ಕಪೇಟೆಗೆ ಹೋಗಿ ತಗೊಬಂದಿದ್ದು ನಾನು ಅವರಪ್ಪ ಇಬ್ಬರೂ. ಸೊ ಅದನ್ನೇ ಹಾಕಿದ್ದೀನಿ. ಹ್ಯಾಪಿ? ಏನು ಏನಮ್ಮ ಹ್ಯಾಪಿನಾ? ಈಗ ಏನು ಮಾಡ್ಕೋಬೇಕು ನೋಡಿ, ಕ್ರೀಮು ಕೆನ್ನೆಗೆ ಹಾಕಿದ್ದೆ, ಅವಳೆ ಎಲ್ಲ ಹಾಕ್ಕೊಂಡ್ಲು. ಇವಾಗೇನು ಜುಟ್ಟಾಕ್ಲಾ? ಯಾಕೆ ಈಗಲೂ ಸ್ಟೈಲು ಫ್ರೆಂಡ್ಸ್ ಇವಳಿಗೆ. ನೋಡಿ ಫ್ರೆಂಡ್ಸ್ ಹೆಂಗೆ ತಲೆ ಬಚ್ಕೊತಾಳೆ, ಸ್ಟೈಲ್ ರಾಣಿ ಆಯ್ತಾಳೆ ಇವಳು. ಹ್ಞೂ ನೀಟಾಗಿ ಬಚ್ಕೊಡ್ತೀನಿ. ಕೊಡ್ಕಂತ ರೊಟ್ಟಿ ಹಾಕ್ತೀನಿ, ಸಣ್ಣ ರೊಟ್ಟಿನ ಹಾಕಕ್ಕೆ ಹೋಗೋಣ, ರೊಟ್ಟಿ ಹಾಕಕ್ಕೆ ಹೋಗೋಣ ನಾನು. ಎಲ್ರಿಗೂ ಬಾಯ್ ಮಾಡು. ಬಾಯ್ ಫ್ರೆಂಡ್ಸ್ ಅನ್ನು. ಹಾಗೆ ಆ ರೊಟ್ಟಿ ಹುಳಿ ಜಿಂಕ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಸೊ ಲಂಚ್ ಪ್ಯಾಕ್ ಮಾಡ್ತಾ ಇದ್ದೆ. ಸೊ ಈ ಥರ ಚಿಕ್ಕದು ಸ್ಟೀಲ್ ಡಬ್ಬಿಗೆ ಹಾಕ್ತೀನಿ, ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಇದು ಕೂಡ ಸ್ಟೀಲೇನೆ, ಬಟ್ ಮುಚ್ಚಳ ಮಾತ್ರ ಪ್ಲಾಸ್ಟಿಕ್ಕು. ಸೊ ಇದಕ್ಕೆ ಖಾರ ಸ್ವಲ್ಪ ಹುಳಿ ಜಿಂಕ ನೋಡಿ ಎಷ್ಟು ಮಾಡಿದ್ದೀವಿ. ಸೊ ಇವತ್ತು ಗದ್ದೆ ನಾಟಿ, ಇನ್ನೊಂದು ಗದ್ದೆ ಮಾಡ್ಕೊಂಡಿದ್ವಲ್ಲ ಅದು ಗದ್ದೆ ನಾಟಿ, ರೊಟ್ಟಿ ಹುಳಿ ಜಿಂಕ, ರೊಟ್ಟಿ ಲೇಟಾಗಿ ಹಾಕುವಂತು. ಹಾಗಾಗಿ ಪಾಪು ಒಂದೇ ಒಂದು ಹಾಕ್ಕೊಟ್ಟೆ ಬಿಸಿದು. ಇದಕ್ಕೆ ತುಪ್ಪ ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಖಾರ ಇದೆ ಅಂತ ಹೇಳಿ ತುಪ್ಪ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಬಿಸಿನೀರು ಕಾಯಿಸಿಟ್ಟಿದ್ದೀನಿ. ಸ್ನ್ಯಾಕ್ಸ್ಗೆ ಆ್ಯಪಲ್ ಇದೆ, ಆ್ಯಪಲ್ ಹಾಕ್ತೀನಿ. ಸೊ ಕೃತದ್ದು ಕೆಲಸ ಮುಗೀತು, ಈಗ ನಮ್ಮ ಕೆಲಸಗಳು ಮಾಡ್ಕೋಬೇಕು. ಆಲ್ರೆಡಿ ಟೈಮ್ 1:30 ಆಗಿದೆ. ನಂಗೆ ಗದ್ದೆ ನಟ್ಟಿ ಹಾಕ್ಸ್ಬಿಟ್ಟು ಬರ್ತೇನೋ ಫೈನಲಿ ನಮ್ಮ ಅಪ್ಪಾಜಿ ಅಂತ ಹೇಳಿದ್ರೆ, ಇನ್ನೂ ಗದ್ದೆ ನಟ್ಟಿ ಆಗಿಲ್ವಂತೆ, ಇವಾಗ ಹಾಕ್ತಾರಂತೆ. ನಮ್ಮ ಅಪ್ಪಾಜಿ ಏನು ಗೊತ್ತಾ, ಕೂಲ್ ಡ್ರಿಂಕ್ಸ್ ಕುಡಿಯೋಂಗೆ ಒಳ್ಳೆಯ ಪ್ರೋಟೀನ್ ಜ್ಯೂಸ್ ಕುಡಿತಾರಲ್ಲ, ಟೀ ಕಾಫಿ ಕುಡಿತಾರೆ. ಹೋಯ್ತು ಬತ್ಲು ನಮ್ಮ ಮನೆಗೆ ಇರೋ 4 ಜನಕ್ಕೆ ಅರ್ಧ ಲೀಟ್ರ್ ಹಾಲು ಸಾಲ್ತಾ ಇಲ್ಲ ಒಂದು ದಿನಕ್ಕೆ. ಅಷ್ಟು ಆ ಲೆವೆಲ್ ಟೀ ಕುಡಿದ್ರೆ ನಾನು ಕಡಿಮೆ ಮಾಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ 1 ಲೋಟ, ಬೆಳಗ್ಗೆ ಕಾಫಿ, ಈವ್ನಿಂಗ್ 1 ಲೋಟ ಟೀ ಅಷ್ಟೇ ನಾನು ಕುಡಿಯೋದು, ಜಾಸ್ತಿ ಕುಡಿಯೋದಿಲ್ಲ. ಇವಾಗ ಬನ್ನಿ ಟೀ ಅಂತ ಇಟ್ಕೊಡೋಣ ಅಪ್ಪಾಜಿಗೆ. ಮಧ್ಯಾಹ್ನ 1:30 ಟೀ ಕುಡಿತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ನಮ್ಮ ಅಪ್ಪಾಜಿ ಹೆಂಗೆ ಕೂತೈತೆ ಅಂತ, ಕೆಲಸ ಮಾಡಿ ಸಾಕಾಗ್ಬಿಟ್ಟದೆ. ಇರೋದು ನಿಂಗೆ ಏನಿದೆ ಕುಡಿದ್ರೆ ಏನು ಶಕ್ತಿ ಬರ್ತದಂಟಿ? ತಗೊಳ್ಳಿ ಮೇಡಮ್, ನೋಡಿ ನಿಮ್ಮ ಲೋಟ ಪತ್ತೆ ಇಟ್ಕೊಬಿಟ್ಟಿದ್ದೀರಿ. ಬಿಡಂಟಿ ನಂಗೆ ಅಷ್ಟೇ ಸಾಕು, ನಾನು ಅಷ್ಟೇ ಕುಡಿಯೋದು. ನಾನು ಕಾಫಿ ಕುಡಿತಾ ಇದ್ದೀನಿ, ಟೀ ಕುಡಿತಾ ಇಲ್ಲ. ಓ ಅಮ್ಮು, ನಂದು ಸಣ್ಣ ಲೋಟ ಆಂಟಿನೇ ಬಿಟ್ಟಿದ್ದು. ಊಟ ಮಾಡೋಣ. 1:30 ಟೀ ಕುಡಿದೆ, 2 ಗಂಟೆಗೆ ಊಟ ಮಾಡ್ತಾಯಿದ್ದೀನಿ. ತಲೆನೋಯ್ತೈತೆ. ಮೈಗ್ರೇನ್ ಇರೋರು ಟೈಮ್ ಟು ಟೈಮ್ ಊಟ ಮಾಡಬೇಕು, ಟೈಮ್ ಟು ಟೈಮ್ ನಿದ್ದೆ ಮಾಡಬೇಕು, ಟೈಮ್ ಟು ಟೈಮ್ ಇನ್ನೇನು ಜಾಸ್ತಿ ಯೋಚನೆ ಮಾಡಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ನನಗೆ ಇವಾಗ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗೈತೆ. ಊಟ ಮಾಡಿಲ್ಲ ಅಂತ ಅಲ್ಲ, ಊಟದ ಟೈಮಿಂಗ್ಸ್ ಪಕ್ಕಾ ಕರೆಕ್ಟಾಗಿದೆ, 2 ಗಂಟೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ನೈಟ್ ಒಳ್ಳೆ ಕೆಲಸ ಮಾಡಿದ್ದೀನಿ. ಈವ್ನಿಂಗ್ ಮಲಗಿದೆ ಅಂತ ನಾನು ನಿನ್ನೆ ಬ್ಲಾಗಲ್ಲಿ ನಿಮಗೆ ಹೇಳಿದ್ದೀನಿ. ಎದ್ದಿದ್ದು 5:30ಗೆ. ಎದ್ನಾ ರಾತ್ರಿ ಎಷ್ಟು ಗಂಟೆಗೆ ಮಲ್ಕೊಂಡಿರ್ಬೋದು ಹೇಳಿ? 1:30. ನಿದ್ದೆ ಬಂದಿಲ್ಲ ನನಗೆ, ಚಾರ್ಜ್ ಇರಲಿಲ್ಲ. ಮತ್ತೆ 10% ಚಾರ್ಜ್ ಹಾಕೊಂಡು ಮೊಬೈಲ
ಮತ್ತೆ ಆ ಸ್ವಿಚ್ ಆಫ್ ಆಗಂಡು ನೋಡಿ 1:30 ಗಂಟೆ ಆಮೇಲಿಂದ ಮನೆಕೊಂಡಿದ್ದು. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ? 6:45ಗೆ. ಅಲಾರಾಮ್ ಚಾರ್ಜ್ಗೆ ಹಾಕ್ಬಿಟ್ಟು ಮಲಗಿದ್ದೆ. ಸ್ವಿಚ್ಚು ಇನ್ನೂ ಮುಂದೆ ಐತಿ, ಯಾರು ಎದ್ದೋಯ್ತಾರೆ ಅಂದ್ಬಿಟ್ಟು ಆಫ್ ಮಾಡಿರಲಿಲ್ಲ. ನಮ್ಮಮ್ಮ ಬಡ್ಕೊಂಡು 6:45ಗೆ ಎದ್ದೆ. ಸೊ ನನಗೆ ಒಂದು ದಿನ ನಿದ್ದೆ ಮಾಡಿಲ್ಲ ಅಂದರೂ ಕೂಡ ತಲೆನೋವು ಸ್ಟಾರ್ಟ್ ಆಗಿಬಿಡ್ತದೆ. 1:30ಗೆ ಮಲ್ಕೊಂಡು ಬೆಳಗ್ಗೆ 6:45ಗೆ ಮಲಗಿದ್ದೀನಿ. ಕರೆಕ್ಟ್ ಟೈಮಿಂಗ್ಸ್ ಅಲ್ವಾ, 6 ಅವರ್ಸ್ ಸಾಕಲ್ವಾ ಅಂತ ಅನ್ಕೋಬೋದು. ನನಗೆ 10 ಅವರ್ಸ್ ಆದ್ರೂ ಸಾಲಲ್ಲ ನಿದ್ದೆ. ಸೊ ಮಶ್ರೂಮ್ ಸಾಂಬಾರು ನೆನ್ನೆದೆ ಫ್ರೆಂಡ್ಸ್. ಸೊ ನನಗೆ ಸಖತ್ತಾಗೈತೆ. ಮಶ್ರೂಮು ಮೊಟ್ಟೆ ಏನು ಸಖತ್ತಾಗದೆ. ಇವತ್ತು ಅಂಗಡಿಲಿ ತರೋದು ಅಣಬೆ ಚೆನ್ನಾಗೇ ಇರೋಲ್ಲ, ಅಂದರೆ ಈ ಲೆವೆಲು ಟೇಸ್ಟ್ ಬರೋಲ್ಲ. ಊರಲ್ಲಿ ಸಿಗೋವಂತೂ ಸಖತ್ತಾಗಿರ್ತದೆ ನೋಡಿ, ಸೂಪರ್. ನಂಗಂತೂ ಚಿಕನು ಬೇಡಪ್ಪ, ಅಣಬೆ ಕೊಟ್ಬಿಟ್ರೆ ಅಣಬೆನೇ ತಿನ್ಕೊಂಡು ಜೀವನ ಮಾಡ್ತೀನಿ. ಸೊ ಹಂಗಾಗಿ ತಲೆನೋಯ್ತೈತೆ. ಅದಕ್ಕೆ ನೆನೆಸ್ಕೊಂಡೆ, ಯಾಕೆ ನಂಗೆ ಸುಮ್ಮನೆ ಈಗ ಏನೂ ಮಾಡಿಲ್ಲ, ಹತ್ತಿಲ್ಲ, ಇಲ್ಲ ಟೆನ್ಷನ್ ಮಾಡ್ಕೊಂಡಿಲ್ಲ, ಯಾಕೆ ತಲೆನೋವು ಬರ್ತೈತೆ ಅಂತ ಯೋಚನೆ ಮಾಡಿದೆ. ನಿದ್ದೆ ಮಾಡಿಲ್ಲ, ಅದಕ್ಕೆ ಈಗ ಅಚ್ಚುಕಟ್ಟಾಗಿ ಉಂಡ್ಬಿಟ್ಟು ಮನಿಕೊಬಿಡ್ತೀನಿ. ಕೃತು ಬರೋಷ್ಟೇ. ಕೃತು ಬಂದರೆ ಎದ್ದರೆ ಅವಳೊಂದು ಜೊತೆ ಸ್ವಲ್ಪ ಓಡಾಡ್ಕೊಂಡು ಅಂತೀನಿ, ಆಟ ಆಡಿಕೊಂಡು ಅವಳಿಗೆ ಹೋಮ್ವರ್ಕ್ ಮಾಡಿಸಿ ಇನ್ನೇನೋ ನೈಟ್ಗೂ ಇದೇ ಸಾಂಬಾರು ಆಗುತ್ತೆ. ಯಾಕಂದರೆ ನೆನ್ನೆ ನೈಟ್ ಊಟ ಮಾಡಿರೋದು, ಬೆಳಗ್ಗೆ ರೊಟ್ಟಿ ಮತ್ತು ಹುಳಿ ಜಿಂಕ. ಸೊ ಇಷ್ಟೊಂದು ಸಾಂಬಾರು ಐತೆ. ನೈಟ್ ಇದೇ ಆಗುತ್ತೆ ಫ್ರೆಂಡ್ಸ್. ನೆನ್ನೆ ಅಣಬೆನೇ ಸಿಗಲಿಲ್ಲ ಫ್ರೆಂಡ್ಸ್. ಆ ಮೊಟ್ಟೆ ಎಲ್ಲ ಹಾಕೈತಲ್ಲ ನಮ್ಮಮ್ಮ, ಹುಡುಕಿ ಮಾಡೋದು ಅಣಬೆನೇ ಇಲ್ಲ ಅಂತು. ಈಗ ನೋಡಿದ್ರೆ ಸುಮಾರು ಅಣಬೆ ಇವೆ, ತಿನ್ಕೊಬಿಡ್ತೀನಿ. ಎಲ್ಲನೂ ತೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಮ್ಮ ಅಮ್ಮ ಅಪ್ಪಾಜಿಗೆ ಬರೀ ಸಾರಷ್ಟೇ, ನನಗೆ ಮಾತ್ರ ಅಣಬೆ. ನೋಡಿ ಊಟ ಮಾಡಿಬಿಟ್ಟು ಮಲಗಿದ್ದು, ತಲೆನೋವೆಲ್ಲ ಹೋಗಿಸ್ಕೊಂಡು ಆಮೇಲಿಂದ ಸಿಗ್ತೀನಿ ಫ್ರೆಂಡ್ಸ್. ಸಾಕತ್ತಾದ. ಯಾರ್ಯಾರಿಗೆ ಅಣಬೆ ಇಷ್ಟ, ಅದರಲ್ಲೂ ಹಳ್ಳಿಲಿ ಗದ್ದೆ ಹತ್ರ ಸಿಗುವಂಥ ನ್ಯಾಚುರಲ್ ಅಣಬೆ ಇಷ್ಟ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಹೇಳ್ದಂಗೆ ಮಾಡಿದೆ ನಾನು. ಅಪ್ಪ ದೇವರೇ, ಸಂದಿಗೆ ಇಟ್ಟರೆ ಬರೋದೇ ಇಲ್ಲ. ಸೊ ನೋಡಿ, ಅರ್ಧ ಲೀಟ್ರ್ ಪ್ಯಾಕೆಟಲ್ಲಿ ಸಾಲ್ದಾನೆ, ಡೈರಿಲಿ ಬೇರೆ ತಂದು ಇಟ್ಕೊತೀವಿ ನಾವು. ಇವತ್ತೇನು 2 ಸಲ ಬರೀ ಟೀ ಇಡೋದನ್ನೇ ತೋರಿಸ್ತಾವಳೆ ಅಂದ್ಬಿಡಿ. ಜಸ್ಟ್ ಎದ್ದು 10 ಮಿನಿಟ್ಸ್ ಆಯಿತು. ಸೊ ವಿಡಿಯೋ ಮಧ್ಯಾಹ್ನನೇ ಅಪ್ಲೋಡ್ ಮಾಡಿದ್ದೆ, ಪಬ್ಲಿಕ್ ಕೊಟ್ಟಿರಲಿಲ್ಲ. ನೆನ್ನೆ ವ್ಲಾಗು ಪಬ್ಲಿಕ್ ಕೊಟ್ಟು ತಮ್ಲೈನ್ ಎಡಿಟ್ ಮಾಡಿರಲಿಲ್ಲ. ತಮ್ಲೈನ್ ಅಪ್ಲೋಡ್ ಮಾಡಿ ಪಬ್ಲಿಕ್ಗೆ ಕೊಟ್ಟು, ಹಾಗೆ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಬಂದೆ. 10 ನಿಮಿಷ ಆಯಿತು ಕರೆಕ್ಟಾಗಿ ಎದ್ದು. ಟೈಮ್ ಆಲ್ರೆಡಿ 5:30. ಟೀ ಇಡು ಅಂತ ಅಮ್ಮ, ಟೀ ಇಡಬೇಕು ಅಂತ ಹೇಳಿ ಬಂದೆ. ಸೊ ಹಾಗಾಗಿ ನನ್ನ ಇವತ್ತಿನ ವ್ಲಾಗಲ್ಲಿ 2 ಸಲ ಟೀ ಇಡೋದು ತೋರಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ನೋಡಿ, ನೀವು ಏನು ಹೇಳ್ದಂಗೆ ಊಟ ಮಾಡಿ ಮಲ್ಕೊಂಡಿದ್ದಕ್ಕೆ ತಲೆನೋವು ಬರಲಿಲ್ಲ ನನಗೆ. ಸೊ ಈ ಮೈಗ್ರೇನ್ ಸಮಸ್ಯೆ ಇರೋದ್ರಿಂದ ನನಗೆ ಮಲ್ಕೊಳ್ತಾನೆ ಫೋನು ಗೀನು ನೋಡಿದಿದ್ರೆ 100% ನನಗೆ ಮೈಗ್ರೇನ್ ಬಂದಿರೋದು. ಅದು ಏನೇ ಆದರೂ ಒಂದು ಸಲ ತಲೆನೋವು ಬಂದುಬಿಟ್ರೆ ಫ್ರೆಂಡ್ಸ್ ನನಗೆ ಹೋಗಲ್ಲ. ಕೆಲವೊಬ್ಬರು ವಿಕ್ಸ್ ಎಲ್ಲ ಉಚ್ಕೊಂಡು ಅಡ್ಜಸ್ಟ್ ಮಾಡ್ಕೊತಾರೆ, ನನಗೆ ಅದು ಹೋಗೋದೇ ಇಲ್ಲ. ನನಗೆ ಟ್ಯಾಬ್ಲೆಟ್ ತಗೊಳ್ಳೋ ತನಕ ಕಡಿಮೆ ಆಗೋಲ್ಲ. ಮತ್ತು ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ತಲೆನೋವು ಬಂದುಬಿಟ್ರೆ ಒದ್ದಾಡ್ಬಿಡ್ತೀನಿ, ಒಂಥರ ಏನೋ ಹೊಟ್ಟೆ ನೋವು ಬಂದರೂ ಒದ್ದಾಡ್ತಾರಲ್ಲ ಆ ಥರ. ಸೊ ನನ್ನ ಟ್ರಿಕ್ಕು ಯೂಸ್ ಆಗಿದೆ. ಸೊ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಭಗವಾನ್, ಥ್ಯಾಂಕ್ ಯು ರಾಯರೇ. ಈಗ ಟೀ ಇಡೋಣ ಫ್ರೆಂಡ್ಸ್. ಈಗ ನಿಮ್ಮ ಜೊತೆ ಮಾತಾಡ್ಕೊಂಡಿದ್ರೆ ಟೀ ಸಣ್ಣ ಬೋಸಿಲಿ ಇಟ್ಟಿರ್ತೀನಿ, ಅದ್ರ ಅಜ್ಜಿ ಉಕ್ಕೆ ಹೋಯ್ತದೆ. ಹಿಂಗೆ ನಿಂತಿರ್ತೀನಿ, ಹೆಂಗೆ ಗೊತ್ತಾ, ಹಿಂಗೆ ನಿಂತಿರ್ತೀನಿ. ಆಗೇನು ಅಲ್ಲ, 1 ಸೆಕೆಂಡ್ ಹಿಂಗೆ ತಿರುಗಿ ನೋಡೋಷ್ಟೇ ಉಕ್ಕಿಲೆಲ್ಲ ಹರಿದು, ಅಯ್ಯೋ ಭಗವಂತ, ಅದ್ರ ಗೋಳು ನೋಡೋಕ್ಕೈತಿರಕ್ಕಲ್ಲ. ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು ಟೀನ. ಉಕ್ಕೆ ಹೋಯ್ತದೆ ಬಡ್ಡಿದು. ಕೃತು ಬಂದ್ಲು ಎಪ್ಸಿದ್ಲು ನನ್ನ ಪಾಪ. ನನ್ನ ಮಗಳು ಆಗಲೇ ಬಂದವಳೆ, ತುಂಬ ಹೊತ್ತಾಗೈತೆ. ಬಂದು ಆಟ ಆಡ್ತಾವಳೆ. ನಾವು ಅಮ್ಮ ನೋಡಿ ಪಾತ್ರೆ ಎಲ್ಲ ತೊಳ್ದಂಗೆ ಹಂಗೆ ಇಟ್ಟದೆ, ಎಲ್ಲ ಜೋಡಿಸ್ಬೇಕು, ಕೆಲಸ ಮಾಡಬೇಕು ಫ್ರೆಂಡ್ಸ್. ಮಲಗಿದ್ಮೇಲೆ ಕೆಲಸ ಮಾಡಬೇಕು. ಈಗ ಟೀ ಉಪ್ಪಿಡ್ತದೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲವಳೆ ನೋಡಿ, ಏನೇಮ್ಮ ಕೋತಿ ಆಗೋಳೆ ನೋಡಿ. ಇಲ್ಲ ಜೋಕಾಲಿ ಮೇಲೆ ಕುತ್ಕೊಂಡ್ರೆ ಇಲ್ಲಿಗೆ ಬಂದು ಹತ್ತು ನಿಂತ್ಕೋತಾಳೆ. ಹಾಂ, ಏನೇ ಕೃತು? ಅಪ್ಪ ಸೊಳ್ಳೆ ಒಸಿ ಒಂದಿಲ್ಲ ಕೃತು. ಸೊಳ್ಳೆಗೇನಾರು ಮಾಡಿ ಕೃತು ಬೇಗ. ಏನು ಸೊಳ್ಳೆ ಓಡೋಯ್ತವೆ ಹೆದರ್ಕೊಂಡು. ಚಿನ್ನ ಬಿದ್ದರೆ ತಿಕ್ಕ ಎಲ್ಲ ಹೊಡೆದೈತದೆ. ಬಾ ಕೆಳಿಕೆ. ಹಾಂ, ಬಾ ಗನ್ ತಗೊಂಡು ಎದುರಿಸ್ಬಾ ಸೊಳ್ಳೆಯ. ಬಾ ಮೆತ್ಕೆ ಇಳಿದು ಈಗ. ಇಳಿ ಈಗ, ಇಳಿ. ನೀನು ಕೋತಿನ ಕೃತು? ನೀನು ಕೋತಿನ? ಬಂಗಾರಿ ತಾನೆ ನೀನು.
ಬೇಗ ಬಾ. ಮುದ್ದು ಮಾಡಮ್ಮ, ನನ್ನ ಮುದ್ದು ಮಾಡಮ್ಮ. ಮುದ್ದು ಮಾಡಮ್ಮ, ಮುದ್ದು ಮಾಡಮ್ಮ. ಹೆಂಗಮ್ಮ ಮುದ್ದು ಮಾಡೋದು ಅಮ್ಮನ? ಹೆಂಗೆ ಹೆಂಗೆ ಮನೆ ಕೂತಿ ಯಾಕಲೆ ಮಡಿ? ಯಾಕಲೆ ನಡಿ, ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್. ನನ್ನ ಮಗಳು ಹೋಮ್ವರ್ಕ್ ಕೂತಿದ್ದಾಳೆ. ಆಲ್ರೆಡಿ 6:30. ಇವತ್ತು ಬೇಗನೆ ಕೂರಿಸಿದ್ದೀನಿ. ಇದೇನೋ ಟಿಕ್ ಹಾಕೋದಿತ್ತು, ಬಿಗ್ ಯಾವುದಿದೆ, ಸ್ಮಾಲ್ ಯಾವುದಿದೆ, ರೈಟು, ಇಂಟು ಮಾರ್ಕು ಅಂತ ನಾನು ಕೇಳ್ತಾ ಇದ್ದೀನಿ. ಅದು ದೊಡ್ಡ ಸೈಜ್ ಯಾವುದು, ಸ್ಮಾಲ್ ಸೈಜ್ ಯಾವುದು ಅಂತ. ಒಂದೊಂದು ಕರೆಕ್ಟಾಗಿ ಹೇಳ್ತಾಳೆ, ಒಂದೊಂದು ತಪ್ಪು ಹೇಳ್ತಾಳೆ. ಅದಕ್ಕೆ ದಪ್ಪ ಬಿಗ್ ಸೈಜ್ಗೆ ರೈಟ್ ಮಾರ್ಕ್ ಹಾಕು, ಸ್ಮಾಲ್ ಸೈಜ್ಗೆ ಇಂಟು ಹಾಕು ಅಂತ ಹೇಳ್ತಾ ಇದ್ದೆ. ಸೊ ಈ ಥರ ಹೇಳ್ಕೊಟ್ರೆ ಅವಳೇ ಬರೀತಾಳೆ. ಫಸ್ಟು ರೈಟ್ ಮಾರ್ಕ್ ಬರೆಯೋದು ಕೂಡ ಗೊತ್ತಿರಲಿಲ್ಲ. ರೈಟ್ ಮಾರ್ಕು, ಇಂಟು ಮಾರ್ಕು ಅದನ್ನೆಲ್ಲ ನಾನೇ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ನಾವು ಎಷ್ಟೇ ಸ್ಕೂಲಲ್ಲಿ ಎಂಥ ದೊಡ್ಡ ಸ್ಕೂಲ್ಗೆ ಅಥವಾ ಚಿಕ್ಕ ಸ್ಕೂಲ್ಗೆ ಸೇರಿಸಿದ್ರು ಮನೆಯಲ್ಲಿ ಹೇಳ್ಕೊಡ್ಲೇಬೇಕು. ಮನೇಲಿ ಹೇಳ್ಕೊಟ್ರೆ ಅಷ್ಟೇ ಮಕ್ಕಳು ಸ್ವಲ್ಪ ಬೇಗ ಚೆನ್ನಾಗಿ ಕಲಿಯೋಕ್ಕೆ ಸಾಧ್ಯ. ಬರೀ ಸ್ಕೂಲಲ್ಲೇ ಸೇರಿಸಿ ಮನೇಲಿ ನಾವೇನೂ ಹೇಳ್ಕೊಡಲ್ಲ ಅಂದರೆ ನಿಜ ಆಗಲ್ಲ. ಮನೇಲಿ ನಾವು ಹೇಳ್ಕೊಟ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅವರು ಕಲಿಯೋದಕ್ಕೆ. ನೋಡಿ ಹೆಂಗೆ ಬರೀತಾ ಇದ್ದಾಳೆ ಅಂತ. ಸಾಧ್ಯವಾದಷ್ಟು ಕೆಲವೊಂದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ ಕೈ ಹಿಡ್ಕೊಂಡು ತಿದ್ದಿಸ್ತೀನಿ. ಗೊತ್ತಿರೋ ಅಂಥವಾದರೆ 10 ಸಲ ಅಳಿಸಿದ್ರೂ ಪರವಾಗಿಲ್ಲ, 11ನೇ ಸಲಕ್ಕಾದ್ರೂ ಅವಳ ಕೈಲೇ ಬರೆಸ್ತೀನಿ. ಬಿಕಾಸ್ ಅವಳು ಕಲ್ತ್ಕೋಬೇಕು ಅಂತ ಹೇಳಿ. ಆ್ಯಂಡ್ ಒಬ್ಬರು ಕಮೆಂಟ್ ಹಾಕಿದ್ರಿ, ಸಿಸ್ಟರ್ ಕೃತು ಈ ವಯಸ್ಸಿಗೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸಿಸ್ಟರ್. ಆ್ಯಂಡ್ ತುಂಬ ಜನ ಕೆಲವೊಬ್ಬರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾಯಿದ್ರು. ಅಯ್ಯೋ ನಿನ್ನ ವ್ಲಾಗಲ್ಲಿ ಏನೂ ಇರಲ್ಲ, ಸುಮ್ಮನೆ ಮಾತಾಡ್ತೀಯ, ಹಾಗೆ ಹೀಗೆ, ನಿನ್ನ ವ್ಲಾಗ್ ನಮಗೆ ನೋಡೋದ್ರಿಂದ ನಮಗೇನು ಸಿಗುತ್ತೆ, ನಮಗೇನು ಉಪಯೋಗ ಅಂತ ಹೇಳಿ ತುಂಬ ಜನ, ತುಂಬ ಅಂದರೆ ತುಂಬ ಏನಲ್ಲ, ಒಂದು 3-4 ಜನ ಆ ಥರ ಕಮೆಂಟ್ ಮಾಡೋರು. ಅವಾಗ ಬೇಜಾರಾಗೋದು. ನಾನು ಮನೇಲಿ ಇದ್ಕೊಂಡು ಏನು ಮಾಡೋಕ್ಕೆ ಸಾಧ್ಯನಪ್ಪ, ನಂದು ಏನು ಇನ್ನೇನು ತೋರ್ಸೋಕ್ಕೆ ಸಾಧ್ಯ, ನಾನು ಬೇರೆಯವ್ರ ಥರ ಎಲ್ಲ ಮಾಡೋಕ್ಕಾಗಲ್ಲ. ಹಳ್ಳಿಲಿರೋರು ಮತ್ತು ಈ ಥರ ಸಮಸ್ಯೆಯಲ್ಲಿರೋರು ಏನು ಎಲ್ಲನೂ ದುಡ್ಡಿಗೆ ತಂದು ವೀಡಿಯೋಗೋಸ್ಕರನೇ ಅಂತ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಆ ಥರದ್ದು ಕಮೆಂಟ್ಸ್ ಎಲ್ಲ ಎದುರಿಸ್ಕೊಂಡು ಬಂದಮೇಲೆ ಇವಾಗ ಅದು ಕಡಿಮೆನೇ ಆಗೋಗಿದೆ. ನನಗೆ ಆ ಥರ ಕಮೆಂಟ್ಸ್ ಬರೋಲ್ಲ. ತುಂಬ ಜನ ಹೇಳ್ತಿರ್ತೀರ ಏನಂತ, ನಿಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇದ್ದೆ, ನಿಮ್ಮ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೆ, ನಿಮ್ಮ ವೀಡಿಯೋಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಕೃತು ಮಾತಾಡೋದು ಇಷ್ಟ, ಕೃತು ಹಠನ ಕಡಿಮೆ ಮಾಡಿಸಿ ಪ್ರತಿಯೊಂದನ್ನು ಚಿಕ್ಕದನ್ನು ಗಮನಿಸ್ತೀರ. ನಾನು ಅರ್ಧ ಗಂಟೆ ವೀಡಿಯೋ ಹಾಕ್ತು ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಮಧ್ಯದಲ್ಲಿರುತ್ತೆ, ಯಾವುದೋ ಒಂದು ಮೂಲೆಯಲ್ಲಿರುತ್ತೆ. ಅದನ್ನು ಗಮನಿಸಿ ನಮಗೆ ಹೇಳ್ತೀರಾ. ಅಂದರೆ ಇಂಚಿಂಚೂ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ ನನ್ನ ವೀಡಿಯೋದಲ್ಲಿ. ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ನಿಮ್ಮ ವೀಡಿಯೋಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಎಷ್ಟು ಬೇಗ ಅಪ್ಲೋಡ್ ಆಗುತ್ತೆ ಅಂತ ಹೇಳಿ ಅಂತೀರಲ್ವ. ನಂಗೆ ಸೀರಿಯಸ್ಸಾಗಿ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಅಂಡ್ ಒಬ್ಬೊಬ್ರಂತೂ ಅರ್ಧ ಪೇಜಷ್ಟು 10 ಲೈನು 20 ಲೈನಷ್ಟು ಅದನ್ನು ಪೇಷನ್ಸಿಂದ ಕೂತ್ಕೊಂಡು ಟೈಪ್ ಮಾಡಿ ನನಗೆ ಮೆಸೇಜ್ನ ಕಳಿಸ್ತೀರಾ. ತುಂಬ ಖುಷಿಯಾಗುತ್ತೆ. ನಿಮ್ಮ ಟೈಮ್ನ ನಮಗೆ ಕೊಡೋದಲ್ದೇ, ನಮ್ಮ ವೀಡಿಯೋ ಕೊಡೋದಲ್ದೇ, ನಿಮ್ಮ ಪ್ರೆಷಿಯಸ್ ಟೈಮ್ನ ಕಮೆಂಟ್ ಮಾಡೋಕ್ಕೂ ಕೂಡ ಕೊಡ್ತೀರಾ. ಯಾಕಂದರೆ ಯಾರಿಗೂ ಆ ಥರ ಏನೋ ಕಮೆಂಟ್ ಮಾಡಬೇಕು ಅಂತ ಬರೋಲ್ಲ. ನಾನು ತುಂಬ ಜನ ನೋಡ್ತೀನಿ, ಕಮೆಂಟ್ ಮಾಡೋದು ತುಂಬ ಕಡಿಮೆ ನಾನು. ಬಟ್ ನೀವುಗಳು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತೀರಾ. ತುಂಬ ಖುಷಿಯಾಗುತ್ತೆ. ಒಂದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ ಸಿಸ್ಟರ್ ಅಂತ ಹೇಳ್ತೀರ. ನಂಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ಇಷ್ಟೊಂದು ಜನಗಳು ನಮ್ಮನ್ನು ಇಷ್ಟಪಡ್ತಾರಲ್ವ ಅಂತ ಹೇಳಿ. ಸೊ ನಾನು ಏನೂ ಹೇಳೋಕ್ಕಾಗಲ್ಲ. ನಾನು ನೀವು ಲಾಂಗು ಪೇಜ್ಗಟ್ಟಲೆ ಕಮೆಂಟ್ಸ್ ಮಾಡೋರು ನಾನು 1 ಲೈನು ಅಥವಾ 2 ಲೈನಲ್ಲಿ ಆನ್ಸರ್ ಮಾಡಿರ್ತೀನಿ, ಬೇಜಾರು ಮಾಡ್ಕೊಬೇಡಿ. ಬಟ್ ಎಲ್ಲರೂ ಕಮೆಂಟ್ಸ್ಗೂ ನಾನು ಆದಷ್ಟು ರಿಪ್ಲೈ ಕೊಡ್ತೀನಿ. ಎಲ್ಲಾದರೂ ಮಧ್ಯದಲ್ಲಿ ಯಾರಿಗಾದ್ರೂ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಬೇಡಿ. ಸೊ ನೋಡಿ ಇಲ್ಲಿ ಕೃತು ಹೇಗೆ ಬರೀತಾ ಇದ್ದಾಳೆ. ಬಿಗ್ ಲೆಟರು, ಸ್ಮಾಲ್ ಲೆಟರು, ಮಹಾ ತನಕನೂ ಅವಳ ಕೈಲೇ ಬರೆಸ್ದೆ. ಇನ್ನು ವ್ಯಂಜನಗಳು ನಾನು ಕೈ ಹಿಡ್ಕೊಂಡು ಬರೆಸಿರೋದು. ಸೊ ಬಿಗ್ ಲೆಟರ್ ಬರೆದ್ಲು, ಸ್ಮಾಲ್ ಲೆಟರ್ ಬರೀತಾ ಇದ್ದಾಳೆ. ಮಧ್ಯದಲ್ಲಿ ಒಂದು 3 ಅಕ್ಷರ ಕನ್ಫ್ಯೂಷನ್ ಮಾಡಿಕೊಟ್ಲು, ಅದನ್ನು ಮಾತ್ರ ನಾನು ಹೇಳ್ಕೊಟ್ಟೆ. ಸೊ ಖುಷಿ ಆಗುತ್ತೆ ನನಗೆ, ನನ್ನ ಮಗಳು ಹಿಂಗೆ ಕಲಿತಿದ್ದಾಳೆ ಅಂತ ಹೇಳಿ. ಸೊ ಇನ್ನೂ ಚೆನ್ನಾಗಿ ಕಲಿಬೇಕು ಅವಳು, ಚೆನ್ನಾಗಿ ಓದಿ ಅವ್ರ ಅಪ್ಪನ ಆಸೆ ಥರ ದೊಡ್ಡ ಕೆಲಸ ತೊಗೊಬೇಕು, ಬುಲೆಟ್ ಬೈಕ್ ತೊಗೋಬೇಕು. ನಮ್ಮನ್ನ ಯಾರ್ಯಾರು ಏನೇನೆಲ್ಲ ಮಾಡಿದ್ದಾರೆ, ನನಗೆ ಎಲ್ಲ ವ್ಲಾಗಲ್ಲಿ ಅದನ್ನು ಹೇಳೋಕ್ಕೆ ಇಷ್ಟ ಇಲ್ಲ, ಬೇಡ. ಸೊ ಅಂಥವ್ರು ಮುಂದುಗಡೆ ಚೆನ್ನಾಗಿ ಬದುಕಬೇಕು. ಸೊ ಅವ್ರು ಅಂದ್ಕೊಂಡಿದ್ದನ್ನ ನಾನು ನನ್ನ ಮಗಳು ಇಬ್ಬರು ಸೇರಿ ಸುಳ್ಳು ಮಾಡಿ, ಅವ್ರು ಅಂದ್ಕೊಂಡಿರೋದು ಸುಳ್ಳು ಅಂತ ಸುಳ್ಳು ಮಾಡಿ ನಾವು ಅಂದ್ಕೊಂಡಿರೋದನ್ನು ಮಾಡಿ ತೋರಿಸ್ಬೇಕು. ದೇವರು ನನ್ನ ಮಗಳಿಗೆ ಆರೋಗ್ಯ ಆಯಸ್ಸು ಅಷ್ಟು ಕೊಟ್ಬಿಟ್ರೆ ಸಾಕು, ಇನ್ನೇನು ಬೇಡ. ಇನ್ನೇನು ದುಡ್ಡು ಕಾಸು ಆಸ್ತಿ ಐಶ್ವರ್ಯ ಆ ಥರ ಏನು ಬೇಡ, ಆರೋಗ್ಯ ಆಯಸ್ಸು. ಸರಸ್ವತಿ ದೇವಿ ಒಬ್ಬಳು ಒಲ್ದು ಬಿಟ್ರೆ ನನ್ನ ಮಗಳಿಗೆ, ಸೊ ಲಕ್ಷ್ಮಿ ತಾನಾಗೆ ಸರಸ್ವತಿ ಜೊತೆ ಬರ್ತಾಳೆ. ಸೊ ಮೊದಲೇ ಮಾತಿದೆಯಲ್ಲ, ಸರಸ್ವತಿ ಚೆನ್ನಾಗಿ ಒಲಿದ್ರೆ ಸರಸ್ವತಿಯಿಂದನೇ ಲಕ್ಷ್ಮೀ
ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ಹೇಳಿ. ಹಾಗಾಗಿ ನಾವು ಲಕ್ಷ್ಮಿ ಹಿಂದೆ ಓಡೋದು ಫಸ್ಟು. ಲಕ್ಷ್ಮಿನೂ ಪೂಜೆ ಮಾಡಬೇಕು. ಲಕ್ಷ್ಮಿ ಹಿಂದೆ ಓಡೋದಕ್ಕಿಂತ ಸರಸ್ವತಿ ಹಿಂದೆ ಓಡಿದ್ರೆ ಸರಸ್ವತಿ ಹಿಂದೆನೇ ಲಕ್ಷ್ಮೀ ದೇವಿ ಬರ್ತಾರೆ. ಸೊ ಅದಂತೂ 1000% ಸತ್ಯ. ಸೊ ಹಾಗಾಗಿ ವಿದ್ಯೆ ಅನ್ನೋದು ತುಂಬ ಮುಖ್ಯ. ನಾನು ಅದನ್ನೇ ಕೇಳ್ತಿರ್ತೀನಿ ನಮ್ಮ ಪಾಪುಗೆ, ಒಂಚೂರು ಬುಕ್ ಏನಾದರೂ ಮಿಸ್ ಆಗುವಾದರೆ, ಕಾಲು ಟಚ್ ಆದರೆ ಸರಸ್ವತಿ ಮಾಮಿ ಕಣ್ ಕಿತ್ಕೊಳ್ಳುತ್ತೆ, ಸರಸ್ವತಿ ಮಾಮಿ ಬೇಗ ಒಲಿಯಲ್ಲಮ್ಮ, ಬುಕ್ಕೆಲ್ಲ ಒದಿಬಾರ್ದು, ಸಾ ಮಾಡ್ಕೋಬೇಕು, ಸುಮ್ಮನೆ ಬುಕ್ಕು ಗೀಜೋಂಗಿಲ್ಲ ಅಂತ ಏನೇನಾದರೂ ಹೇಳ್ತೀನಿ. ಬಿಕಾಸ್ ಅವಳಿಗೆ ಸ್ವಲ್ಪ ಭಯ ಇರಬೇಕು, ಅದು ಮಾಮಿ ಅಂತ ಹೇಳಿ, ಮಾಮಿ ಅಂದರೆ ದೇವರು ಅಂತ ಹೇಳಿ ಅವಳಿಗೆ ಭಯ ಇರಬೇಕು ಅಂತ ಹೇಳಿ ಆ ಥರ ಎಲ್ಲ ಮಾಡ್ತೀನಿ. ಸೊ ನಾವು ಚಿಕ್ಕ ವಯಸ್ಸಿಂದ ಹೇಗೆ ಏನು ಕಲಿಸ್ತೀವಿ, ಹೇಗೆ ಬೆಳೆಸ್ತೀವಿ ಅದೇನೇ ಬರೋದು ಮಕ್ಕಳಿಗೆ. ಸೊ ಇವತ್ತಿಂದನೇ ನಾವು ಅವ್ರಿಗೆ ಅದನ್ನೆಲ್ಲ ಹೇಳ್ಕೊಟ್ರೆ ಮುಂದೆ ಅವರು ಆರಾಮಾಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾರೆ. ಹಾಗಾಗಿ ನಾನು ಅವಳಿಗೆ ಏನೇನೆಲ್ಲ ಹೇಳ್ಕೊಡ್ಬೇಕು ಅವಳ ಏಜಿಗೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಮಲ್ಕೊಬೇಕಾದ್ರೆ ಅವಳಿಗೆ ಕತೆ ಹೇಳ್ಕೊಡ್ತೀನಿ. ಸೊ ಈ ಥರದ್ದೆಲ್ಲ ಮಾಡ್ತೀನಿ. ನನಗೆ ಟೈಮ್ ಇಲ್ಲದೆ ಇರಿದ್ರೂ ಅಂದರೆ ವೀಡಿಯೋ ಮಾಡಬೇಕು, ಸಣ್ಣ ಪುಟ್ಟದ್ದು ಏನು ಕಂಪ್ಲೀಟಾಗಿ ನಾನು ಮನೆ ಕೆಲಸ ಮಾಡಲ್ಲ, ಅಮ್ಮ ಮಾಡ್ಕೊಳ್ಳುತ್ತೆ. ಆದ್ರೂ ನಾನು ಆದಷ್ಟು ಮಾಡಬೇಕು. ಇವಳು ಬೆಳಗ್ಗೆ ಹೋದರೆ ಸಂಜೆ ಬರ್ತಾಳೆ, ಇವಳಿಗೆ ಹೋಮ್ವರ್ಕ್ ಮಾಡಿಸೋದಾಗಲಿ, ನೈಟ್ ಅಡುಗೆ ಮಾಡೋದಾಗಲಿ, ಅಲ್ಲಿ ಕೂತ್ಕೊಂಡು ಈಗ ನನ್ನ ಫ್ರೆಂಡ್ಗಳಿಗೆ ಅವ್ರಿಗೆ ಟೈಮ್ ಕೊಟ್ಟು ಅವ್ರ ಜೊತೆ ಫೋನಲ್ಲಿ ಮಾತಾಡೋದಾಗಲಿ, ಸೊ ಎಲ್ಲನೂ ಮಾಡ್ಕೊಬೇಕು. ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಿಮಗೆ ತೋರಿಸಿದ್ನಲ್ವ 3 ಬುಕ್ ಏನೋ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಇವಾಗ ಬಾಕ್ಸ್ ಬೈಂಡಲ್ಲಿ ಇಷ್ಟು ಹೋಮ್ವರ್ಕ್ನ ಮಾಡಿಸ್ದೆ ನಾನು. ಸೊ ಸ್ಮಾಲ್ ಲೆಟರ್ ಬರಿತಾನೆ ಇದ್ದಾಳೆ. ಇನ್ನು ನೋಡಿ ತಪ್ಪಾಯಿತು ಅಂತ ಹೇಳಿದ್ರೆ ಅಳಿಸಿ ಬರಿ ಅಂತಲೇ ಹೇಳ್ತೀನಿ ನಾನು. ಈಗ 1 2 3 ಬರೀತಿದ್ದಾಳೆ. 1 to 30 ಗಂಟ ಕೊಟ್ಟಿದ್ರು. ಸೊ 1 to 30 ಗಂಟ ಬರೆಸ್ದೆ. ಫ್ರೆಂಡ್ಸ್ ಫೈನಲಿ ಅವಳಿಗೆ ಬರ್ಸೋ ಅಷ್ಟರಲ್ಲಿ ನನಗಂತೂ ತುಂಬ ಪೇಷನ್ಸ್ ಬೇಕು. ನನಗೊಂದ್ಸಲ ಕೆಲವೊಂದ್ಸಲ ಪೇಷನ್ಸ್ ಕಳ್ಕೊಬಿಡ್ತೀನಿ ನಾನು. ನನಗೊಂದು ಸ್ವಲ್ಪ ಎಲ್ಲ ವಿಚಾರದಲ್ಲೂ ತಾಳ್ಮೆ ಕಡಿಮೆ, ಮಾತಾಡೋದು ಜಾಸ್ತಿ, ಕೇಳಿಸ್ಕೊಳ್ಳೋದು ಸ್ವಲ್ಪ ಕಡಿಮೆನೇ. ಅದನ್ನು ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಬಟ್ ಮಕ್ಕಳು ವಿಚಾರದಲ್ಲಿ ಎಷ್ಟು ತಾಳ್ಮೆ ಇದ್ದರೂ ಸಾಲಲ್ಲ ಫ್ರೆಂಡ್ಸ್. ನೋಡಿ ಅಯ್ಯೋ ನಾನು 10 ನಿಮಿಷಕ್ಕೆ ಬರಿಬೋದು ಇದೆಲ್ಲ, ಬಟ್ ಅವಳು ಬರೆಯೋಕೆ 1 hour ಬೇಕು. ಪಾಪ ನಾನು ಇದು ಮಾಡೋಷ್ಟಲ್ಲ ಮೊಸರು ಒಗ್ಗರಣೆ ಮಾಡಿ ಇತ್ತು, ಅನ್ನಕ್ಕೂ ಕೂಡ ಇಟ್ಟಿತ್ತು, ಮುದ್ದೆ ಒಂದು ಮಾಡು ಅಂತ
ಹೇಳ್ತು. ಇವಳಿಗೆಲ್ಲ ಬರೆಸಿ ನಾನು ಅಡುಗೆ ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 7:45 ಹೋಗ್ಬಿಟ್ಟಿತ್ತು. ಒಂದೊಂದು ಅಕ್ಷರನೂ ಈ ಥರ ಅಂದರೆ ಕೈ ಹಿಡ್ಕೊಂಡು ಬರೆಸ್ಬಿಟ್ರೆ ಬೇಗ ಆಗುತ್ತೆ, ಅವ್ರನ್ನೇ ಬರೆಯೋಕ್ಕೆ ಬಿಡ್ತೀವಲ್ವ ಕಲ್ತ್ಕೊಳ್ಳಿ ಅಂತ ಹೇಳಿ ತುಂಬ ಲೇಟ್ ಆಗುತ್ತೆ. ಬಟ್ ಎಷ್ಟು ಲೇಟ್ ಆದ್ರೂ ನಾನಂತೂ ಬಿಡಲಿಲ್ಲ, ಎಲ್ಲ ಕೂರಿಸ್ಕೊಂಡೆ ಬರೆಸ್ದೆ. ಸೊ ಇವತ್ತಿನ ಕಲ್ತ್ಕೊಬೇಕು. ಇಸ್ಕಿಟ್ಟಿದ್ದೀನಿ. ಟೈಮು 7:33. ಕೃತಿಗೆ ಹೋಮ್ವರ್ಕ್ ಎಲ್ಲ ಆಯಿತು. ಇನ್ನೊಂದು 38 ಲಾಸ್ಟ್ ಬರಿತಾ ಇದ್ದಾಳೆ. ಸೊ ಸಾಂಬಾರು ಬೇಯಿಸಿಟ್ಟೆ. ಸಾಂಬಾರಿಗೆ ತಂಗಳನ್ನ ಇತ್ತಲ್ಲ ಅದನ್ನು ಈ ಥರ ಮುಚ್ಚಿಟ್ಟಿದ್ದೀನಿ. ಸಾಂಬಾರು ಹವಕ್ಕೆ ಅಂದರೆ ಏನು ಇರುತ್ತೆ ಮೇಲ್ಗಡೆ ಬಿಸಿ ಆಗಲಿ ತಂಗಳನ್ನ ಅಂತೇಳಿ. ಸೊ ನನ್ನ ಐಡಿಯಾ ಚೆನ್ನಾಗಿದೆಯಾ ಹೇಳಿ. ಹಾಗೆಯೇ ಸಾಂಬಾರು ಸಾಲಲ್ಲ ಅಂತ ಹೇಳಿ ಅಮ್ಮ ಮೊಸರು ಸಾಂಬಾರು ಮಾಡೈತೆ. ಸೊ ನೋಡಿ ಮೊಸರು ಸಾಂಬಾರು ರೆಡಿಯಾಗಿದೆ. ಇಲ್ಲಿ ನಾನೀಗ ಏನಕ್ಕೆ ಕಡಲೆಕಾಳು ತೊಗೊಬಂದಿದ್ದೀನಿ ಅಂತ ಹೇಳಿದ್ರೆ, ನಾಳೆ ಗುರುವಾರ, ನಾನು 2 ವಾರ ಅಷ್ಟೇ ಕಡಲೆಕಾಯಿ ಹಾರ ಹಾಕಿರೋದು. 5 ವಾರ ಹಾಕೋಣ ಅಂದ್ಕೊಂಡೆ, ಹಾಕೋಕ್ಕಾಗಿಲ್ಲ. ಅದಕ್ಕೆ ಕಡಲೆಕಾಳು ನೆನೆ ಹಾಕ್ತಾ ಇದ್ದೀನಿ. ನಾಳೆ ಗುರುವಾರ ಅಲ್ವಾ, ಹಾಗಾಗಿ ನಾನು 48 ಲೆಕ್ಕ ಹಾಕ್ಕೊಂಡು 48 ಹಾಕೋತೀನಿ ಫ್ರೆಂಡ್ಸ್. ಕಡಲೆಕಾಳು ಹಾರ ಹಾಕಿದ್ರೆ ಗುರುಬಲ ಬರುತ್ತೆ ಅಂತೇಳಿ 6, 8, 10, 48 ಹಾಕ್ಕೊಂಡು ಬರ್ತೀನಿ. ಕಡಲೆಕಾಳು ಏನು ಹೇಳಿ ಚಿಕ್ಕವು ಸಣ್ಣ ಇದ್ದಾವೆ, ದಪ್ಪ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಗೆ ಇಲ್ಲಿರೋ ಹಾಕ್ತಾಯಿದ್ದೀನಿ. ಅದಕ್ಕೆ ನಾವು ಆಲ್ರೆಡಿ ಯೂಸ್ ಮಾಡಿರೋ ನೀರು ಹಾಕೋದು ಬೇಡ ಅಂತ ಹೇಳಿ ತುಂಬಿಚ್ಚು ಅವ್ರಿಗೆ ನೀರನ್ನ ಹಾಕ್ತಾಯಿದ್ದೀನಿ. ಅಂಡೆ ನೀರು ಹಾಕ್ತಾ ಇಲ್ಲ, ಅದೆಲ್ಲ ಯೂಸ್ ಮಾಡಿದ್ದೀವಿ, ಮುಟ್ಟು ತೊಟ್ಟಾಗೈತೆ ಅಂತ ಹೇಳಿ. ನೋಡಿ ಬೆಳಗ್ಗೆ ಅಷ್ಟರಲ್ಲಿ ಫುಲ್ಲು ನೆಂದು. ಬ್ಯಾಗ್ ಅಲ್ಲೇ ಐತೆ ನೋಡ್ಕಂದ, ಎತ್ತಿಡು ಬುಕ್ಕೆಲ್ಲ. ಈ ಥರ ಏನಾದರೂ ಜಿರಳೆಗಳೆಲ್ಲ ಓಡಾಡ್ತಾವಲ್ಲ, ಅದಕ್ಕೆ ಈ ಥರ ನೀಟಾಗಿ ಮುಚ್ಚಿಡ್ತೀನಿ. ಇಷ್ಟೇ, ಇದ್ರ ಕೆಲಸ ಮುಗೀತು. ಇದೇನೋ ನೋಡ್ತಿದ್ದೀರಾ, ಕೊಬ್ಬರಿ ಎಣ್ಣೆ. ಸೊ ಕೊಬ್ಬರಿ ಇರ್ತಾವಲ್ಲ ಅದರಲ್ಲಿ ಬುಡ್ಸಿರೋದು, ದೀಪಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ನಮ್ಮಮ್ಮೇನೋ ಅಟ್ಟದ ಮೇಲಿಂದ ತೆಗ್ದಿರೋದು ಇಲ್ಲೇ ಐತೆ, ಅಟ್ಟದ ಮೇಲೆ ಇಟ್ಟೇ ಇಲ್ಲ ಫ್ರೆಂಡ್ಸ್. ನಮ್ಮದು ಊಟ ಎಲ್ಲ ಆಗಿದ್ದು, ಕೂತಿದ್ದೋ ಟಿ ವಿ ನೋಡ್ತಾ ಎಲ್ರೂ. ಅಪ್ಪಾಜಿ ಇವಾಗ ಬತ್ತು ನೋಡಿ, ಅವಳಿಗೆ ಬಿಸ್ಕೆಟ್ ತಂದೈತೆ. ಅವಳು ಪಾಪು ಮೊಸರನ್ನ ಹಾಕಿಸ್ಕೊಂಡು ಕರೆಕ್ಟಾಗಿ ಊಟ ಮಾಡಿರಲಿಲ್ಲ. ನೋಡಿ ಬಿಸ್ಕೆಟ್ ತಂದ ತಕ್ಷಣ ಏನು ತಂದಿದೆಯಾ ನೋಡಿ, ಅವಳಿಗೆ ಅದೇ ಇಷ್ಟ. ನಮಗಂತೂ ಎಲ್ಲ ಥರ ಬಿಸ್ಕೆಟ್ ತಿಂತೀನಿ, ಅದರಲ್ಲೂ ಟೀಗೆ ಅಂತ ಹೇಳಿದ್ರೆ ಪಾರ್ಲೇಜಿನ ಇಷ್ಟ. ನನ್ನ ಮಗಳು ನೋಡಿ ಶೇಕೆ ಅಂತ ಹೇಳಿ ಬಟ್ಟೆದು ಜಿಫೆಲ್ಲ ಊರ್ಕೊಂಡು ಫ್ಯಾನ್ ಹಾಕ್ಕೊಂಡು ಕೂತವಳೆ. ಆ ಬಾಡಿಗೆ ಶೇಕೆ ಅಂತೆ. ನಾನು ಇಲ್ಲಿ ಜೊಕಾಲಿ ಮೇಲೆ ಸೀರಿಯಲ್ ನೋಡ್ತಾ ಕೂತಿದ್ದೆ. ಅಂದರೆ ಏನು ಡೈಲಿ ನೋಡಲ್ಲ, ಊಟ ಆದ ತಕ್ಷಣ ಡೈಲಿ ರೂಮ್ಗೆ ಹೋಗಿ ಸೇರ್ಕೋತಿದ್ನಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡು ಜೊಕಾಲಿ ಆಟ ಆಡಿಕೊಂಡು ಟಿ ವಿ ನೋಡಿಕೊಂಡು ಮಾಡ್ತಾಯಿದ್ದೆ. ಹಾಗೆ ಅಪ್ಪಾಜಿನೂ ಊಟಕ್ಕೆ ಹಾಕ್ಕೊಡು ಅಂತ ಅಲ್ವಾ, ಅಪ್ಪಾಜಿಗೂ ಊಟಕ್ಕೆ ಹಾಕ್ಕೊಟ್ಟೆ. ಹಾಗೆ ನನ್ನ ಪಾಪು ಬಿಸ್ಕೆಟ್ ಓಪನ್ ಮಾಡಿ ತಿಂತಾಯಿದ್ಲು. ನನಗೂ ತಿನ್ನಬೇಕು ಅಂತ ಅನ್ನಿಸ್ತು, ಕೊಡು ಮಗಳು ಅಂತ ಕೇಳ್ತಾಯಿದ್ದೆ. ಹಾಗೆ ಅಮ್ಮನೂ ಇಸ್ಕೊಂಡು ತಿಂದರು. ನಮ್ಮನೆ ಎಲ್ಲ ಬಿಸ್ಕೆಟ್ ತಿಂತೀವಿ. ಹಸುವಾದಾಗ ಏನೇನು ಬೆಳಗ್ಗೆ ಸಲ ಅಪ್ಪಾಜಿ ಅಮ್ಮ ಬೆಳಗ್ಗೆಲ್ಲೇ ಹೇಳ್ತಾರಲ್ಲ 4:30-5 ಗಂಟೆಗೆ, ಅವರು ಬಿಸ್ಕೆಟ್ನೇ ತಿಂತಾರೆ. ನಾನು ತಿನ್ಕೊಂಡು ಮತ್ತೆ ಕೇಳ್ತಾಯಿದ್ದೀನಿ, ಕೊಡಲ್ಲ ಅಂತಿದ್ಲು. ಆಗ ನಾನು ಮಾತ್ರ ಎಲ್ಲನೂ ತಗೊಡ್ತೀನಿ ಕೃತು ಅಂತ ಬ್ಲ್ಯಾಕ್ ಮೇಲ್ ಮಾಡಿದೆ. ಬ್ಲ್ಯಾಕ್ ಮೇಲ್ ಮಾಡಿದ್ಮೇಲೆ ಕೊಟ್ಟಳು. ನೋಡಿ ಹೆಂಗೆ ಆಡ್ತಾವಳೆ ಅಂತ ಹೇಳಿ. ಸೊ ಮಾತ್ರ ಇವತ್ತಂತೂ ಹೋಮ್ ವರ್ಕ್ನ ಅವಳೇ ಮಾಡಿಕೊಂಡ್ಳು. ನನಗಂತೂ ತುಂಬ ಖುಷಿ ಆಯಿತು. ಸೊ ಇನ್ನೇನಿಲ್ಲ ಫ್ರೆಂಡ್ಸ್, ನಮ್ಮ ಅಪ್ಪಾಜಿಗೆ ಊಟಕ್ಕೆ ಕೊಟ್ಟೆ. ನಮ್ಮ ಅಪ್ಪಾಜಿ ಊಟ ಮಾಡ್ತು, ನಾವು ಟಿ ವಿ ನೋಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಮಾತಾಡಿಕೊಂಡು. ಏನಕ್ಕೆ ಅಂತ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಸೆಕೆ ಜಾಸ್ತಿನೇ ಆಗ್ತಾಯಿತ್ತು. ಫ್ಯಾನ್ ಹಾಕ್ಕೊಂಡಿದ್ದು ತುಂಬ ದಿನಗಳಾದಮೇಲೆ ಒಂಥರ ಸೆಕೆ. ಮಳೆ ಬರೋ ಥರ ಇತ್ತು, ಬಟ್ ಮಳೆ ಬರಲಿಲ್ಲ. ಬೆಂಗಳೂರು ಕಡೆ ಎಲ್ಲ ಹುಯ್ತು ಅಂತ ಅಂದ್ರಪ್ಪ ಲೈಟಾಗಿ. ಆ ಕಡೆ ಎಲ್ಲ, ನಮ್ಮ ಕಡೆ ಮಳೆ ಇಲ್ಲ, ಏನಿಲ್ಲ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ